ಗದಗ ಜಿಲ್ಲೆಯ ಬೆಳದಡಿಯಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ವರ್ಗ ಆಯೋಜಿಸಲಾಗಿತ್ತು. ಸಂಸದ ಬಸವರಾಜ ಬೊಮ್ಮಾಯಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶಾಸಕ ಸಿಸಿ ಪಾಟೀಲ್, ವಿಧಾನಸಭಾ ಸದಸ್ಯ ಸಿಟಿ ರವಿ, ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ, ಮಾಜಿ ಸಚಿವ ಬಿಸಿ ಪಾಟೀಲ್, ಹಾವೇರಿ ಬಿಜೆಪಿ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಪ್ಪ, ಬಳ್ಳಾರಿ ಮಾಜಿ ಶಾಸಕರಾದ ಶಿವರಾಜ ಸಜ್ಜನ ಮತ್ತು ಅರುಣ್ ಕುಮಾರ್ ಪೂಜಾರ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಬಸವರಾಜ ಬೊಮ್ಮಾಯಿ ದೇಶವನ್ನು ವಿಭಜಿಸುವ ಕುತಂತ್ರದ ವಿರುದ್ಧ ಜನರನ್ನು ಸಂಘಟಿಸುವ ಉದ್ದೇಶದಿಂದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಪ್ರಶಿಕ್ಷಣ ವರ್ಗ ಆರಂಭಿಸಿದ್ದರು. ಅದು ಇಂದು ಮುಂದುವರೆದಿದೆ ಎಂದು ಹೇಳಿದರು. ನಮ್ಮ ಜೀವನ ಪದ್ಧತಿಯಲ್ಲಿ ಬಂದಾಗ ಅದು ನಮ್ಮ ಸಂಸ್ಕೃತಿ ಆಗ್ತದೆ ಮತ್ತು ಅದನ್ನು ಮಾಡುವಂತ ವಿಧಿ ವಿಧಾನವನ್ನು ನಾವು ತಪ್ಪದೆ ಪಾಲಿಸಿದಾಗ ಸಂಸ್ಕಾರ ಆಗ್ತದೆ ಮತ್ತು ಸಾರ್ವಜನಿಕವಾಗಿ ಅದರ ಬದ್ಧತೆಯಿಂದ ನಡೆಸಿದಾಗ ಅದು ವ್ಯಾಕರಣ. ಸಿಟಿ ರವಿ ದೇಶವನ್ನು ವಿಕಸಿತ ಭಾರತವನ್ನಾಗಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ನಿರಂತರವಾಗಿ ಪ್ರಯತ್ನಿಸುತ್ತಿದೆ. ದೇಶವನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು.